ಮಾಮ, ಹೇಗಿತ್ತು ನೀವು ರಚಿಸಿದ ನಾಟಕದಲ್ಲಿ ನನ್ನ ನಟನೆ? ಎಲ್ಲಿಯಾದರೂ ತಪ್ಪಿದನೆ? ಎಳ್ಳಿನಷ್ಟಾದರೂ ತಪ್ಪಿಲ್ಲದುತ ರಾಷ್ಟ್ರತನಯನ್. ನಟನೆಂದರೆ ನೀನೇ ನಟ, ನಟ ಸಾರ್ವಭೌಮ. ಈ ನಿನ್ನ ದಿಗ್ದರ್ಶಕನಿಗೂ ದಂಗು ಬಡಿಸಿದೆ ನಿನ್ನ ಅಭಿನಯ ಚಾತುರ್ಯದಲ್ಲಿ. ದುರ್ಯೋಧನ, ಭೀಷ್ಮನನ್ನು ಕಂಡು ಕೇವಲ ಭಾನುಮತಿ ಬಿಚ್ಚಿ ಕೊಡುವನು ಜಲಸ್ತಂಭ ರತ್ನವನ್ನು. ಆ ಸುಮತಿ, ಆಗ ನೀನು ಮರಣ ಮೀರಿದ ಮೃತ್ಯುಂಜಯನಾಗುವೆ. ಎಲ್ಲಿನಷ್ಟಾದರೂ ಸಂಶಯವಿಲ್ಲ ಈ ಮಾತಿನಲ್ಲಿ. ನೀ ಮುಂದಾಗು. ಹಾಗಾದರೆ ಮಾಮ, ನಾನಿನ್ನು ಮರಣ ಮೀರಿದ ಮೃತ್ಯುಂಜಯನು ತಾನೇ? ನಾನೇ ಮರಣ ಮೀರಿದ ಮೃತ್ಯುಂಜಯ. ನನಗಿನ್ಯಾರ ಭಯ? ನಾನೇ ಮರಣ ಮೀರಿದ ಮೃತ್ಯುಂಜಯ. ಕ್ಯಾಮ್ರಾ ಲಾಕ್ ಆಗಿತ್ತು. ವಿಡಿಯೋ ತಗೊಂಡು ಬೇಸ ರೈಟ್. ಓಕೆ, ರಿಲೀಸ್ ಬಟನ್ ನಾನು ಚಿಪ್ತೈತಿಲ್ಲ ಚಿಪ್ಪ ಬೇರೆ ನಗೆ ಮಾಮ, ನಗೆ. ಕುರು ಸಂತಾನದ ಸಮಾಪ್ತಿಯ ಸಮಯದಲ್ಲಿ ನಗೆ ನಿಮಗೆ. ಈ ಕೌರವನ ಮಾರ್ಬಳಕೆ ಮೂಲಾಧಾರನಂತಿದ್ದ ಮುತ್ತಜ್ಜ ಭೀಷ್ಮಾರ್ಯರು 10 ದಿನ ಬಡೆದಾಡಿ ಕೃಷ್ಣನ ಕೋಕದಲ್ಲಿ ಪಾರುಗಾಣದ ಬಿಲ್ಲು ಬಾಣಗಳ ಬಿಕ್ಕೊಟ್ಟು ಅರ್ಜುನನ ಅಂಬುವಿಗೆ ಆಹುತಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಗೆ. ಧನುರಾಚಾರ್ಯ ದ್ರೋಣಾರ್ಯರು ಮರಣ ಹೊಂದಿದ್ದಕ್ಕೆ ಕಳವಳದ ಕತ್ತಲೆಯೋ ಕುರುದೇವತೆಯು ಕುರುಡಾದ ಸಮಯದಲ್ಲಿ ನಗೆ. ಮತ್ತೆ ನಗೆ, ಇದಾವ ನಗೆ. ನನ್ನ ಹಂಚಿಕೆಗಳೆಲ್ಲ ಬಂಜೆಯಾದದಕ್ಕೆ ನಿರಾಸೆಯಲ್ಲಿ ನಗುವ ನಂದು ನಗೆ ಸುಯೋಧನ. ದುರ್ಲಭವಾದ ವೀರರತ್ನಗಳಿಂದ ರಂಜಿತವಾದ ಧೃತರಾಷ್ಟ್ರನ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಸೂಳೆ ಹೊಟ್ಟೆ ಕುನ್ನಿಗಳಿಗೆ? ಮಾಮ, ದ್ರೌಪದಿಯ ದಂಡಿಯ ದಾರವನ್ನು ಎಷ್ಟು ಗಟ್ಟಿಮುಟ್ಟಾಗಿದೆ. ಪಾಂಡವರನ್ನು ಅಡೆದ ಕುಂತಿಮೋತ್ರಿಯರು, ಆದಾರ್ಮಿಣಿಯರು ಇನ್ನವರ ಪಟ್ಟದರಸಿಯಂತೆ ಆ ದ್ರೌಪದಿ ಅವರದ್ದು ಪ್ರತಿ ಸೂಳೆ. ಇತ್ತ
ಈ ಕೌರವನ ತಾಯಿಯಾದ ಗಾಂಧಾರಿ ಗರತೀರತುನ ಅವರ ಪಾವಿತ್ರ್ಯದೊಳಗಿನ ಪುತ್ರರಿಗೆ ಪರಾಜಯವೇ. ಸಾವಿತ್ರಿ ಸದೃಶ್ಯರಾದ ಭಾನುಮತಿಯ ಮುತ್ತೈದೆತನದ ಮೂಗುತಿಗೆ ಭಂಗೆ. ಪುಣ್ಯದ ಬೆಳಸಿಗೆ ಬಹುಭಯ. ಪಾಪದ ವಿಶ್ವಮಯ ಬೆಳಸಿಗೆ ರೋಗಾಣಗಳ ಕೀಡೆ ಅತ್ಯಂತ ಕಡಿಮೆ. ಕೌರವರು ಪುಣ್ಯದ ಬೆಳಸಿ, ಪಾಂಡವರು ಪಾಪದ ಬೆಳಸಿ. ಹಾಗಾದರೆ ಅದಾವ ರೋಗ ಅಂಟಿಕೊಂಡಿದೆ ಮಾಮ ಈ ಪುಣ್ಯದ ಬೆಳಸಿಗೆ? ಏನು ಹೇಳಿ ದುರ್ಯೋಧನ? ನಾರಿಯ ಅಂತರಂಗವ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲ ಈ ನಿನ್ನ ಬುದ್ಧಿಗೆ. ಅರಳಿದ ಹೂವಿನ ಹೊಟ್ಟೆಯಳು ಮೌನದಲ್ಲಿ ನರಳುವ ನಿಸ್ವರ್ಗದಂತೆ ನರಳುತ್ತಿದೆ ಪುಣ್ಯ. ಮೂಕತನದಿ ನಿನ್ನ ಭಾನುಮತಿಯ ಶೀಲದ ಹೊಟ್ಟೆಯಲ್ಲಿ ನಿನ್ನನ್ನು ಬಿಗಿದಿರ್ತ ಗಂಧರ್ವನ ಕೋಡಿನ ಕಟ್ಟಿನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೌರವೇಶ. ಎಲ್ಲಿ ಕಾಮಿನಿಯ ಕಣ್ಣಿನಲ್ಲಿ ಕಾಮ ಕುಣಿದಾಡುತ್ತಿರುವುದು, ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸ್ವೈರತನ ಸ್ವೈರ ಬಿಟ್ಟು ಸುಳಿಯುವುದೋ ಸುಳಿದು ಬಿಟ್ಟಿರುವುದು, ಅಲ್ಲಿ ದೊರಕದು ಎಮೆಗೆ ಜಯಸಿರಿಯ ದೊರೆತನ. ಕೇದಿಗೆಯ ಹೊಡೆಯೊಳಗುದುಗಿರುವುದೇ ಬಿಡಿ ನಾಗರ. ಮಾಮ ಮುಂದೇನು ಇನ್ನು ನನ್ನ ಸಾಹಸಕ್ಕೆ ಕಣ್ಣಾವುದು? ಕುರುರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ, ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಹೋಗಿ ಬರುವ ಜಯಲಕ್ಷ್ಮಿಯ ಕಾಲ್ತೊಡುಕು ಪಡೆದ ಕಸದ ಬಳ್ಳಿ ಕೊಚ್ಚಿ ಹೋಗದೆ ಛಲವೆಂಕ ಮಲ್ಲನ ಚಲನ ಛಲವಿರಲಿ. ಹೆಚ್ಚು ಮಾತಿನಲ್ಲಿ ಹೆಚ್ಚಿ ಹೇಳುವೆನು. ಇದುವರೆಗೆ ಕರುಣೆಯಲ್ಲಿ ತುರುಕಿಕೊಂಡ ವಿಷಯವನ್ನೆಲ್ಲ ಚಲವೆಂಕ ಮಲ್ಲ. ನಿಮ್ಮೆದೆಯ ಬಿಸಿ ಸುರು ನೋಟಿತೆನ್ನೆದೆಯೊಳಗೆ ಬೆಂಕಿಯ ಬಳ್ಳಿಯಾಗಿ ನಿಲ್ಲುವುದು ನನ್ನ ನಾಲಿಗೆಯ ಮೇಲೆ. ಕಾಣುತ್ತಲಿ ಭಾನುಮತಿಯನ್ನು ಶಬ್ದಗಳೆಂಬ ಬೆಂಗಿಡಗಳನ್ನೇ ತೂರನ ಅವಳ ನೆಚ್ಚಿಯ ಮೇಲೆ. ಆರಾಧ್ಯ ದೇವ ಅಶ್ವತ್ಥಾಮ. ಏನು ಅಶ್ವತ್ಥಾಮ? ನಡುರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಃಪುರದಲ್ಲಿ ಕಾಲಿಟ್ಟರೆ ಗೌರವೇಶ ನಿನಗಲ್ಲಿ ಒಡೆದು ಕಾಣುವುದು ಬೇರಿನ್ನಾವ ಸಾಕ್ಷಿ